ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರಸಮ್ಮು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕಾದರೂ ರಸಮ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸತಿ ಮಾಡಿ ನೋಡಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಮಾಡೋದಂತೂ ತುಂಬಾ ಸುಲಭವಾಗಿಯೂ ಸಹ ಮಾಡ್ಕೊಳ್ಬೋದು. ಈಗ ನೋಡಿ, ಮೊದಲಿಗೆ ಒಂದು ಪಾತ್ರೆಗೆ ನಮಗೆ ರಸಮ್ಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸೇರಿಸ್ಕೊಂಡು ಅದನ್ನು ಬಿಸಿ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಬಿಸಿನೀರು ಕಾದ್ಮೇಲೆ ಒಂದು 10ರಿಂದ 12 ಟೊಮೊಟೊವನ್ನು ಅರ್ಧ ಭಾಗಗಳಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಖಾರಕ್ಕೆ ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ, ಒಂದು 10ರಿಂದ 12. ಹಾಗೆಯೇ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಬೇಗನೂ ಮಾಡ್ಕೊಬೋದು, ಸಿಂಪಲಾಗಿ ಇರುತ್ತೆ, ಬೇಗನೂ ಆಗುತ್ತೆ. ಈಗ ನೋಡಿ, ಇಷ್ಟನ್ನು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಬೇಯಿಸ್ಕೊಂಡಾದ್ಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿನೆಲ್ಲ ಸೈಡ್ಗೆ ತಗೊಳ್ಬೇಕಾಗುತ್ತೆ. ತೆಗೆದು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಅದು ಆರಿಸ್ಕೊಳ್ಬೇಕಾಗುತ್ತೆ. ನೋಡಿ, ನೀಟಾಗಿ ಎಲ್ಲನೂ ಸೈಡ್ಗೆ ತೆಗೆದಿಟ್ಕೊಂಡು ಅದು ಹಾರಕ್ಕೆ ಅಂತ ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ನೋಡಿ, ಒಂದು ಜಾರ್ಗೆ ಆ ಚಮಚದಲ್ಲಿ 1 ಚಮಚ ಆಗುವಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅದೇ ಚಮಚದಲ್ಲಿ 2 ಚಮಚ ಆಗುವಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ಜೀರಿಗೆನೂ ಅಷ್ಟೇ ಸೇರಿಸ್ಕೊಳ್ಬೋದು, ಪುಡಿ ಇಲ್ಲ ಅಂದರೆ ಕಾಳುಗಳನ್ನೇ ಅಷ್ಟೇ ಸೇರಿಸ್ಕೊಬೋದು. ಜೀರಿಗೆ ಮತ್ತು ಮೆಣಸು ನಾನು ಏನು ಬೇಯಿಸಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನೋ ಆ ಟೊಮೊಟೊ ಎಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಟೊಮೊಟೊ, ಹಾಗೆ ಒಂದು ಸಣ್ಣ ನೆಲ್ಲಿಕಾಯಿ ಕತ್ತದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡು ನೀರೇನು ಹಾಕ್ದಿರ ಹಾಗೆ ನಣ್ಣಕ್ಕೆ ರುಬ್ಕೊಂಡು ಬರಬೇಕು. ಆ ರೀತಿ ಪೇಸ್ಟ್ ರೀತಿಯಾಗಿ ರುಬ್ಕೊಂಡು ಬಂದು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ನೋಡಿ, ಒಂದು ಬಾಣಲಿಗೆ 3ರಿಂದ 4 ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಬೇಗನೂ ಮಾಡ್ಕೋಬೋದು, ಸಿಂಪಲ್ಲಾಗಿ ಇರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ. ಈಗ ನೋಡಿ, ನಾನು ಏನು ಪೇಸ್ಟನ್ನು ರುಬ್ಕೊಂಡು ಬಂದು ಸೈಡ್ಗೆ ತೆಗೆದು ಇಟ್ಕೊಂಡಿದ್ದೀನೋ ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಟೇಸ್ಟನ್ನು ನೋಡಿಕೊಂಡು ನಮಗೆ ಎಷ್ಟು ರಸಮ್ಮ ಮಂದಕ್ಕೆ ಬೇಕೋ ಇಲ್ಲ ತೆಳಕ್ಕೆ ಬೇಕೋ ನೋಡಿಕೊಂಡು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನು ಸೇರಿಸ್ಕೊಂಡು ಈಗ ಇದಕ್ಕೆ 1-2 ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. 1-2 ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ರಸಮ್ಗೆ ಬೆಲ್ಲ ಹಾಕೋದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಏನು ಟೊಮೊಟೊವನ್ನು ಬೇಯಿಸ್ಕೊಂಡಿದ್ದೀನೋ ಆ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀರು ಸಾಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ನೀರು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಬೋದು. ಅಷ್ಟು ಮಂದಕ್ಕೆ ಇದ್ರೆ ಏನು ಅಷ್ಟೊಂದು ಚೆನ್ನಾಗಿದೆ. ರಸಮ್ ಸ್ವಲ್ಪ ತೆಳ್ಳಕ್ಕೆ ಇರಬೇಕು, ಹಾಗೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ, ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗ ರಸಮ್ ಅನ್ನೋದು ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. 1/4 ಟೀ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಏನಾದರೂ ಉಪ್ಪು ಸಾಲಿಲ್ಲ ಅಂದರೆ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಉಪ್ಪು ಒಂಚೂರು ಹಾಕ್ಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ರಸ ಅನ್ನೋದು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಹಾಗೇ ಎಲ್ಲ ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ರಸಮ್ಮು ಅಷ್ಟೇ ರೆಡಿ ಆಗುತ್ತೆ. ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ. ಬೇಗನೂ ಮಾಡ್ಕೋಬೋದು, ಸಿಂಪಲ್ಲಾಗಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.